ಅಮಿತ್ ಶಾ ಅವರ ನಿವಾಸದಲ್ಲಿ ನಡೀತಾ ಇರುವಂತಹ ಒಂದು ಮಹತ್ವದ ಮೀಟಿಂಗ್. ಈ ಮೀಟಿಂಗ್ ನಲ್ಲಿ ಗೃಹ ಇಲಾಖೆಯ ಅಧಿಕಾರಿಗಳು, ಭದ್ರತಾ ಇಲಾಖೆಯ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರೆ. ಒಂದು ಮಹತ್ವದ ಮೀಟಿಂಗ್ ಅನ್ನ ಮಾಡ್ತಿದ್ದಾರೆ. ಬಹಳ ಕುತೂಹಲಕ್ಕೆ ಕಾರಣವಾಗಿದೆ. ಅಮಿತ್ ಶಾ ಅವರ ಕಚೇರಿಯಲ್ಲಿ ನಡೀತಾ ಇರುವಂತಹ ಈ ಒಂದು ಮಾತುಕತೆ ಏನ್ ನಡೀತಾ ಇದೆ, ಯಾವ ವಿಚಾರವಾಗಿ ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಇನ್ನು ಭಯೋತ್ಪಾದನೆಯನ್ನ ಪಕ್ಷಾತೀತವಾಗಿ ಖಂಡಿಸಬೇಕು. ರಾಜಕಾರಣಿಗಳಿಗೆ ಬಾಳೆಹೊನ್ನೂರು ಶ್ರೀಗಳು ಕಿವಿ ಮಾತನ್ನ ಹೇಳಿದ್ದಾರೆ. ದೆಹಲಿಯಲ್ಲಿ ನಡೆದ ಬಾಂಬ್ ಬ್ಲಾಸ್ಟ್ಗೆ ಶ್ರೀಗಳು ಖಂಡಿಸಿದ್ದಾರೆ. ಎಲ್ಲರೂ ಕೂಡ ಇಂತಹ ಕೃತ್ಯಗಳನ್ನ ಖಂಡನೆ ಮಾಡಬೇಕು ಅಂತೇಳಿ ಸಂದೇಶವನ್ನ ಕೂಡ ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಬಾಳೆಹೊನ್ನೂರಿನ ಶ್ರೀಗಳು ಕೊಟ್ಟಿರುವಂತಹ ಹೇಳಿಕೆ. ರಾಜಧಾನಿ ದೆಹಲಿಯ ಕೆಂಪು ಕೋಟೆಯಲ್ಲಿ ನಡೆದಂತಹ ಬಾಂಬ್ ಬ್ಲಾಸ್ಟ್ ಇಂದ ಇಡೀ ದೇಶವೇ ಬೆಚ್ಚಬಿದ್ದ ಅಂತ ಹೇಳ್ಬೋದು. ಈಗಾಗಲೇ ಇಂಥ ಘಟನೆಯನ್ನ ಈಗಾಗಲೇ ರಂಭಾಪುರಿ ಜಗದ್ಗುರುಗಳು ಮೊದಲಿಂದಲೇ ಖಂಡಿಸ್ತಾ ಬಂದಿದ್ದಾರೆ. ಅವ್ರು ನಮ್ಮ ಜೊತೆ ಇದ್ದಾರೆ. ಆ ಪೂಜ್ಯರೇ, ಏನಿವ ದೇಶದಲ್ಲಿ ಘಟನೆ ಆಯಿತು, ಸುಮಾರು 13-14 ಜನ ಡೆತ್ ಆದರು. ಎಲ್ಲರೂ ಡಾಕ್ಟರ್ ಇದ್ರು, ಡಾಕ್ಟರ್ಗಳಿಂದ ಕೃತ್ಯ ಮಾಡ್ರ, ಡಾಕ್ಟರ್ ಜೀವ ಉಳಿಸೋರೆ ಜೀವ ತೆಗೆಯಂತ ಕೆಲಸ ದೇಶದಲ್ಲಿ ಆಯ್ತು. ಏನ್ ಹೇಳ್ತೀರಪ್ಪ? ಇವತ್ತು ಭಾರತ ದೇಶ ಮೊದಲುಗೊಂಡು ಬೇರೆ ಬೇರೆ ದೇಶ ವಿದೇಶಗಳಲ್ಲಿಯೂ ಕೂಡ ಇಂಥ ಭಯೋತ್ಪಾದಕರ ಕೃತ್ಯ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಬೆಳೀತಾ ಇದೆ. ಬಹುಶಃ ಇವತ್ತು ಕೆಲವು ಜನ ಇಂಥ ನೀಚ ಕೃತ್ಯ ಮಾಡ್ತಾ ಇರುವುದನ್ನು ಪಕ್ಷಾತೀತವಾಗಿ ಮತ್ತು ಜಾತ್ಯತೀತವಾಗಿ ಎಲ್ಲರೂ ಕೂಡ ಖಂಡಿಸಬೇಕಾದದ್ದು ಅವಶ್ಯಕತೆ ಇದೆ. ಇವತ್ತು ಪ್ರಜ್ಞಾವಂತರಾದಂಥ ಜನರೇ ಇಂಥ ಭಯೋತ್ಪಾದನೆ ಕೃತ್ಯಗಳಿಗೆ ಒಂದು ಪ್ರೋತ್ಸಾಹ ಕೊಡ್ತಾ ಇರುವುದನ್ನು ನೋಡಿದ್ರೆ ಬಹಳಷ್ಟು ಖೇದ ಅನ್ನಿಸ್ತಾ ಇದೆ. ನವದೆಹಲಿಯಲ್ಲಿ ಕೆಂಪು ಕೋಟೆ ಸಮೀಪದಲ್ಲಿ ಏನು ಒಂದು ಬ್ಲಾಸ್ಟ್ ಆಗಿದೆ, ಬಹುಶಃ ಅದನ್ನು ಮಾಡಿದಂಥವರು ಎಲ್ಲ ಡಾಕ್ಟರ್ಗಳೇ ಅದರಲ್ಲಿದ್ದಾರೆ. ಅಂಥ ಪ್ರಜ್ಞಾವಂತ ಜನಾಂಗವೂ ಕೂಡ ಇಂಥ ಭಯೋತ್ಪಾದನೆ ಮೂಲಕ ಜೀವ ಸಂಕುಲಕ್ಕೆ ಒಂದು ನಾಶವನ್ನು ಉಂಟು ಮಾಡುವಂಥ ಕೆಲಸ ಮಾಡ್ತಾ ಇರುವಂಥದ್ದು ಎಲ್ಲರೂ ಕೂಡ ಈಗಾಗಲೇ ಖಂಡಿಸಿದ್ದಾರೆ. ಮತ್ತು ಭಯೋತ್ಪಾದಕರ ಆ ಶಕ್ತಿಯನ್ನು ಸಂಪೂರ್ಣವಾಗಿ ಸದೆಬಡಿಲಿಕ್ಕೆ ಕೇಂದ್ರ ಸರ್ಕಾರ ಕಟಿಬದ್ಧವಾಗಿದೆ. ಮತ್ತು ಎಲ್ಲ ರಾಜ್ಯಗಳಲ್ಲಿಯೂ ಕೂಡ ಏನು ಅವರು ಕೂಡ ಇಂಥ ಒಂದು ಉಗ್ರ ಕ್ರಮ ಕೈಗೊಂಡು ನಾಡಿನಲ್ಲಿ ಶಾಂತಿ ಮತ್ತು ನೆಮ್ಮದಿಯನ್ನು ಉಂಟು ಮಾಡಬೇಕಾಗಿದೆ. ಯಾರೋ ಮಾಡಿದ ತಪ್ಪಿಗೆ ಯಾರೋ ಅಮಾಯಕರು ಪ್ರಾಣವನ್ನು ತೆತ್ತಂತ ನೋವು ಇವತ್ತು ನಮ್ಮೆಲ್ಲರನ್ನ ಕಾಡ್ತಾ ಇದೆ. ಮುಂದೆ ಇಂಥ ಘೋರ ಕೃತ್ಯಗಳು ನಡೆಯಲಾರದಂತೆ ಸರ್ಕಾರ ಇನ್ನಷ್ಟು ಕಟ್ಟೆಚ್ಚರ ವಹಿಸಿ ತಪ್ಪಿತಸ್ಥರಿಗೆ ಕಠಿಣವಾದಂಥ ಶಿಕ್ಷೆಯನ್ನು ತಕ್ಷಣದಲ್ಲಿ ಕೊಡಬೇಕು ಅಂತೇಳಿ ಆಗ್ರಹ ಮಾಡ್ತಾ ಇದ್ದೇವೆ. ಈಗಾಗಲೇ ಅಂದ್ರೆ ವೈದ್ಯರಂದ್ರೆ ಜೀವ ಉಳಿಸಬೇಕು, ಎಲ್ಲೋ ಒಂದ್ ಕಡೆ ಜೀವ ಉಳಿಸರೆ ಜೀವ ತೆಗೆಯಂತ ಕೆಲಸ ಮಾಡಿದ್ದಾರೆ. ಸರ್ಕಾರ ಈಗಾಗಲೇ ANI ಸಾಕಷ್ಟು ಒಂದು ರಾಷ್ಟ್ರೀಯ ಭದ್ರತಾ ತನಿಖಾ ಸಂಸ್ಥೆಗಳು ತನಿಖೆ ಕೂಡ ಮಾಡ್ತೇವೆ. ತಾವು ಈ ಘಟನೆನ ಯಾವ ರೀತಿ ಒಂದು ಖಂಡನೆ ಮಾಡ್ತೀರಿ? ಮತ್ತೆ ದೇಶದ ಜನರು ಈ ರೀತಿ ಎಚ್ಚರಾಗಿರ್ಬೇಕು, ಅಲರ್ಟ್ ಆಗಿರ್ಬೇಕು ಅಂತ ಏನೊಂದು ಸಂದೇಶ ಕೊಡ್ತೀರಪ್ಪ ದೇಶದ ಜನರಿಗೆ? ಅಲ್ಲ, ಈ ನಾಡಿನ ಜನತೆಗಿಂತ ವಿಧ್ವಂಸಕ ಕೃತ್ಯಗಳು ನಡೆದಾಗ ನಾವು ಎಲ್ಲೆಲ್ಲಿ ಪ್ರಚಾರಕ್ಕೆ ಧರ್ಮ ಪ್ರಚಾರಕ್ಕೆ ಹೋಗ್ತೇವೆ ಅಲ್ಲೆಲ್ಲ ಜನರಿಗೆ ಒಂದು ಸೌಹಾರ್ದದ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಏನು ಒಂದು ತಾತ್ವಿಕ ತಳಹದಿಯ ಮೇಲೆ ಏನು ಬೋಧನೆಯನ್ನು ಮಾಡಬೇಕು ಅದನ್ನು ಮಾಡ್ತಾ ಇದ್ದೀವಿ. ಮತ್ತು ಇಂಥ ಭಯಾನಕ ಕೃತ್ಯಗಳನ್ನು, ಭಯೋತ್ಪಾದನೆಯನ್ನು ಯಾವತ್ತೂ ಕೂಡ ಧರ್ಮಪೀಠಗಳನ್ನು ಖಂಡಿಸಿ ಯೋಗ್ಯ ಮತ್ತು ಕಠಿಣವಾದಂಥ ಶಿಕ್ಷೆಗೆ ನಾವು ಕೂಡ ಆಗ್ರಹ ಮಾಡ್ತೀವಿ. ಆ ಪಾಪಿಗಳಿಗೆ ಕಠಿಣ ಶಿಕ್ಷೆ ಕೊಟ್ಟೇ ಕೊಡ್ತಾರೆಂಬುದು ಸಂದೇಶ, ವಿಚಾರ ರಂಭಾಪುರಿ ಜಗದ್ಗುರು ಹೇಳ್ತಾರೆ. ಅಮಿತ್ ಶಾ ಅವರ ನಿವಾಸದಲ್ಲಿ ನಡೀತಾ ಇರುವಂತಹ ಒಂದು ಮಹತ್ವದ ಮೀಟಿಂಗ್. ಈ ಮೀಟಿಂಗ್ ನಲ್ಲಿ ಗೃಹ ಇಲಾಖೆಯ ಅಧಿಕಾರಿಗಳು, ಭದ್ರತಾ ಇಲಾಖೆಯ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರೆ. ಒಂದು ಮಹತ್ವದ ಮೀಟಿಂಗ್ ಅನ್ನ ಮಾಡ್ತಿದ್ದಾರೆ. ಬಹಳ ಕುತೂಹಲಕ್ಕೆ ಕಾರಣವಾಗಿದೆ. ಅಮಿತ್ ಶಾ ಅವರ ಕಚೇರಿಯಲ್ಲಿ ನಡೀತಾ ಇರುವಂತಹ ಈ ಒಂದು ಮಾತುಕತೆ ಏನ್ ನಡೀತಾ ಇದೆ, ಯಾವ ವಿಚಾರವಾಗಿ ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ.
ಇನ್ನು ಭಯೋತ್ಪಾದನೆಯನ್ನ ಪಕ್ಷಾತೀತವಾಗಿ ಖಂಡಿಸಬೇಕು. ರಾಜಕಾರಣಿಗಳಿಗೆ ಬಾಳೆಹೊನ್ನೂರು ಶ್ರೀಗಳು ಕಿವಿ ಮಾತನ್ನ ಹೇಳಿದ್ದಾರೆ. ದೆಹಲಿಯಲ್ಲಿ ನಡೆದ ಬಾಂಬ್ ಬ್ಲಾಸ್ಟ್ಗೆ ಶ್ರೀಗಳು ಖಂಡಿಸಿದ್ದಾರೆ. ಎಲ್ಲರೂ ಕೂಡ ಇಂತಹ ಕೃತ್ಯಗಳನ್ನ ಖಂಡನೆ ಮಾಡಬೇಕು ಅಂತೇಳಿ ಸಂದೇಶವನ್ನ ಕೂಡ ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಬಾಳೆಹೊನ್ನೂರಿನ ಶ್ರೀಗಳು ಕೊಟ್ಟಿರುವಂತಹ ಹೇಳಿಕೆ. ರಾಜಧಾನಿ ದೆಹಲಿಯ ಕೆಂಪು ಕೋಟೆಯಲ್ಲಿ ನಡೆದಂತ ಬಾಂಬ್ ಬ್ಲಾಸ್ಟ್ ಇಂದ ಇಡೀ ದೇಶವೇ ಬೆಚ್ಚಬಿದ್ದ ಅಂತ ಹೇಳ್ಬೋದು. ಈಗಾಗಲೇ ಇಂಥ ಘಟನೆಯನ್ನ ಈಗಾಗಲೇ ರಂಭಾಪುರಿ ಜಗದ್ಗುರುಗಳು ಮೊದಲಿಂದಲೇ ಖಂಡಿಸ್ತಾ ಬಂದಿದ್ದಾರೆ. ಅವ್ರು ನಮ್ಮ ಜೊತೆ ಇದ್ದಾರೆ. ಆ ಪೂಜ್ಯರೇ, ಏನಿವ ದೇಶದಲ್ಲಿ ಘಟನೆ ಆಯಿತು, ಸುಮಾರು 13-14 ಜನ ಡೆತ್ ಆದರು. ಎಲ್ಲರೂ ಡಾಕ್ಟರ್ ಇದ್ರು, ಡಾಕ್ಟರ್ಗಳಿಂದ ಕೃತ್ಯ ಮಾಡ್ರ, ಡಾಕ್ಟರ್ ಜೀವ ಉಳಿಸೋರೆ ಜೀವ ತೆಗೆಯಂತ ಕೆಲಸ ದೇಶದಲ್ಲಿ ಆಯ್ತು. ಏನ್ ಹೇಳ್ತೀರಿ ಅಪ್ಪ? ಇವತ್ತು ಭಾರತ ದೇಶ ಮೊದಲುಗೊಂಡು ಬೇರೆ ಬೇರೆ ದೇಶ ವಿದೇಶಗಳಲ್ಲಿಯೂ ಕೂಡ ಇಂಥ ಭಯೋತ್ಪಾದಕರ ಕೃತ್ಯ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಬೆಳೀತಾ ಇದೆ. ಬಹುಶಃ ಇವತ್ತು ಕೆಲವು ಜನ ಇಂಥ ನೀಚ ಕೃತ್ಯ ಮಾಡ್ತಾ ಇರುವುದನ್ನು ಪಕ್ಷಾತೀತವಾಗಿ ಮತ್ತು ಜಾತ್ಯತೀತವಾಗಿ ಎಲ್ಲರೂ ಕೂಡ ಖಂಡಿಸಬೇಕಾದದ್ದು ಅವಶ್ಯಕತೆ ಇದೆ. ಇವತ್ತು ಪ್ರಜ್ಞಾವಂತರಾದಂಥ ಜನರೇ ಇಂಥ ಭಯೋತ್ಪಾದನೆ ಕೃತ್ಯಗಳಿಗೆ ಒಂದು ಪ್ರೋತ್ಸಾಹ ಕೊಡ್ತಾ ಇರುವುದನ್ನು ನೋಡಿದ್ರೆ ಬಹಳಷ್ಟು ಖೇದ ಅನ್ನಿಸ್ತಾ ಇದೆ. ನವದೆಹಲಿಯಲ್ಲಿ ಕೆಂಪು ಕೋಟೆ ಸಮೀಪದಲ್ಲಿ ಏನು ಒಂದು ಬ್ಲಾಸ್ಟ್ ಆಗಿದೆ, ಬಹುಶಃ ಅದನ್ನು ಮಾಡಿದಂಥವರು ಎಲ್ಲ ಡಾಕ್ಟರ್ಗಳೇ ಅದರಲ್ಲಿದ್ದಾರೆ. ಅಂಥ ಪ್ರಜ್ಞಾವಂತ ಜನಾಂಗವೂ ಕೂಡ ಇಂಥ ಭಯೋತ್ಪಾದನೆ ಮೂಲಕ ಜೀವ ಸಂಕುಲಕ್ಕೆ ಒಂದು ನಾಶವನ್ನು ಉಂಟು ಮಾಡುವಂಥ ಕೆಲಸ ಮಾಡ್ತಾ ಇರುವಂಥದ್ದು ಎಲ್ಲರೂ ಕೂಡ ಈಗಾಗಲೇ ಖಂಡಿಸಿದ್ದಾರೆ. ಮತ್ತು ಆ ಭಯೋತ್ಪಾದಕರ ಆ ಶಕ್ತಿಯನ್ನು ಸಂಪೂರ್ಣವಾಗಿ ಸದೆಬಡಿಲಿಕ್ಕೆ ಕೇಂದ್ರ ಸರ್ಕಾರ ಕಟಿಬದ್ಧವಾಗಿದೆ. ಮತ್ತು ಎಲ್ಲ ರಾಜ್ಯಗಳಲ್ಲಿಯೂ ಕೂಡ ಏನು ಅವರು ಕೂಡ ಇಂಥ ಒಂದು ಉಗ್ರ ಕ್ರಮ ಕೈಗೊಂಡು ನಾಡಿನಲ್ಲಿ ಶಾಂತಿ ಮತ್ತು ನೆಮ್ಮದಿಯನ್ನು ಉಂಟು ಮಾಡಬೇಕಾಗಿದೆ. ಯಾರೋ ಮಾಡಿದ ತಪ್ಪಿಗೆ ಯಾರೋ ಅಮಾಯಕರು ಪ್ರಾಣವನ್ನು ತೆತ್ತಂತ ನೋವು ಇವತ್ತು ನಮ್ಮೆಲ್ಲರನ್ನ ಕಾಡ್ತಾ ಇದೆ. ಮುಂದೆ ಇಂಥ ಘೋರ ಕೃತ್ಯಗಳು ನಡೆಯಲಾರದಂತೆ ಸರ್ಕಾರ ಇನ್ನಷ್ಟು ಕಟ್ಟೆಚ್ಚರ ವಹಿಸಿ ತಪ್ಪಿತಸ್ಥರಿಗೆ ಕಠಿಣವಾದಂಥ ಶಿಕ್ಷೆಯನ್ನು ತಕ್ಷಣದಲ್ಲಿ ಕೊಡಬೇಕು ಅಂತೇಳಿ ಆಗ್ರಹ ಮಾಡ್ತಾ ಇದ್ದೇವೆ. ಈಗಾಗಲೇ ಅಂದ್ರೆ ವೈದ್ಯರಂದ್ರೆ ಜೀವ ಉಳಿಸಬೇಕು, ಎಲ್ಲೋ ಒಂದ್ ಕಡೆ ಜೀವ ಉಳಿಸರೆ ಜೀವ ತೆಗೆಯಂತ ಕೆಲಸ ಮಾಡಿದ್ದಾರೆ. ಸರ್ಕಾರ ಈಗಾಗಲೇ ANI ಸಾಕಷ್ಟು ಒಂದು ರಾಷ್ಟ್ರೀಯ ಭದ್ರತಾ ತನಿಖಾ ಸಂಸ್ಥೆಗಳು ತನಿಖೆ ಕೂಡ ಮಾಡ್ತೇವೆ. ತಾವು ಈ ಘಟನೆನ ಯಾವ ರೀತಿ ಒಂದು ಖಂಡನೆ ಮಾಡ್ತೀರಿ? ಮತ್ತೆ ದೇಶದ ಜನರು ಈ ರೀತಿ ಎಚ್ಚರಾಗಿರ್ಬೇಕು, ಅಲರ್ಟ್ ಆಗಿರ್ಬೇಕು ಅಂತ ಏನೊಂದು ಸಂದೇಶ ಕೊಡ್ತೀರಪ್ಪ ದೇಶದ ಜನರಿಗೆ? ಅಲ್ಲ, ಈ ನಾಡಿನ ಜನತೆಗೆ ಇಂಥ ವಿಧ್ವಂಸಕ ಕೃತ್ಯಗಳು ನಡೆದಾಗ ನಾವು ಎಲ್ಲೆಲ್ಲಿ ಧರ್ಮ ಪ್ರಚಾರಕ್ಕೆ ಹೋಗ್ತೇವೆ ಅಲ್ಲೆಲ್ಲ ಜನರಿಗೆ ಒಂದು ಸೌಹಾರ್ದತೆ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಏನು ಒಂದು ತಾತ್ವಿಕ ತಳಹದಿ ಮೇಲೆ ಏನು ಬೋಧನೆಯನ್ನು ಮಾಡಬೇಕು ಅದನ್ನು ಮಾಡ್ತಾ ಇದ್ದೀವಿ. ಮತ್ತು ಇಂಥ ಭಯಾನಕ ಕೃತ್ಯಗಳನ್ನು, ಭಯೋತ್ಪಾದನೆಯನ್ನು ಯಾವತ್ತೂ ಕೂಡ ಧರ್ಮಪೀಠಗಳನ್ನು ಖಂಡಿಸಿ ಯೋಗ್ಯ ಮತ್ತು ಕಠಿಣವಾದಂಥ ಶಿಕ್ಷೆಗೆ ನಾವು ಕೂಡ ಆಗ್ರಹ ಮಾಡ್ತೇವೆ. ಆ ಪಾಪಿಗಳಿಗೆ ಕಠಿಣ ಶಿಕ್ಷೆ ಕೊಟ್ಟೇ ಕೊಡ್ತಾರೆಂಬುದು ಸಂದೇಶ, ವಿಚಾರ ರಂಭಾಪುರಿ